Good morning, students, and welcome back to the class. So, in the previous class, what we discussed is we got familiar with the syllabus which is prescribed for the first PU, isn't it? So, in total, we have 5 units and 22 chapters, okay, for the first year. Fine. And the in the first unit, that is diversity in the living world. First unit, that is diversity in the living world, okay. And in that, the first chapter is the living world, okay. In the first unit, that is diversity in the living world, the first chapter, that is living world, okay. So, first unit is regarding the diversity. So, you might be wondering what is the diversity. Okay, you see here, we can observe vast variety of, what is that? Vast variety of living organisms around us. ನಾವು ಎಲ್ಲ ನಮ್ಮ ಸುತ್ತಮುತ್ತಲ ಈ ಒಂದು ಜಗತ್ತಿನಲ್ಲಿ ಅನೇಕ ವಿಧದ ವೆರೈಟಿ ಅಂತಂದ್ರೆ ಟೈಪ್ಸ್ ಅಥವಾ ವಿಧ ಅಂತ ಹೇಳ್ತೀವಿ ನಾವು, ವಿಧ ಅಥವಾ ಪ್ರಕಾರಗಳು. ಸೊ ನಾವು ನಮ್ಮ ಸುತ್ತಮುತ್ತಲು ಏನಾಗ್ತದೆ, ಅನೇಕ ಪ್ರಕಾರದ ಅನೇಕ ವಿಧದ ಜೀವಿಗಳನ್ನು ನಾವು ಕಾಣ್ತೇವೆ. ನೋಡ್ರಿ, ಒಂದು ಚಿಕ್ಕದಾದ ಇರಿಬಿ, ಅಷ್ಟು ಇರಿಬಿ, ಇಟ್ ಈಸ್ ಸೋ ಸ್ಮಾಲ್, ಆ್ಯಂಡ್ ದ್ಯಾಟ್ ಆಫ್ ಎಲಿಫೆಂಟ್ ಈಸ್ ಸೋ ಬಿಗ್. ಯು ಸಿ ಎಷ್ಟು ವ್ಯತ್ಯಾಸ ಇದೆ ಅಲ್ಲಿ. ದೆರ್ ಈಸ್ ವೈಡ್ ವೇರಿಯೇಷನ್ ಅಮಂಗ್ ದ ಲಿವಿಂಗ್ ಆರ್ಗಾನಿಸಮ್ಸ್. ಆ್ಯಂಡ್ ಕೆಲವೊಂದು ಜೀವಿಗಳು ಆಳವಾದ ಸಮುದ್ರದಲ್ಲಿ ನಾವು ಕಂಡು ಬರ್ತಾವೆ. ಕೆಲವೊಂದು ಜೀವಿಗಳು ಏನಾಗ್ತದೆ, ಮರುಭೂಮಿಯಲ್ಲಿ ಕಂಡು ಬರ್ತದೆ. ನೋಡಿ, ಕೆಲವೊಂದು ಜೀವಿಗಳು ಐಸ್ ಮೌಂಟೇನಲ್ಲಿ ಕಂಡು ಬರ್ತದೆ, ಬೆಟ್ಟ ಗುಡ್ಡಗಳಲ್ಲಿ ಐಸ್ನಲ್ಲಿ ಕಂಡು ಬರ್ತವೆ. ಸೊ ಆ್ಯಂಡ್ ಇನ್ನೂ ಕೆಲವು ಜೀವಿಗಳು ಏನಾಗ್ತದೆ, ದೇ ಫೌಂಡ್ ಇನ್ ದ ದಿಸ್ ಬಿಸಿ ನೀರಿನ ಬುಗ್ಗೆಗಳು ಅಂತ ಹೇಳ್ತೀವಿ ನಾವು. ಯು ಸಿ ಎಷ್ಟು ವ್ಯತ್ಯಾಸ ಇದೆ. ಹೂಗಳಲ್ಲೇ ತಗೊಳ್ಳಿ, ಎಷ್ಟೊಂದು ವ್ಯತ್ಯಾಸಗಳ ಹೂ ಕಾಣ್ಬೋದು ನಾವು. ಕಮಲ, ಗುಲಾಬಿ, ಸೊ ಲೈಕ್ ದ್ಯಾಟ್ ನೀವು ಲಿಸ್ಟ್ ಮಾಡ್ತಾ ಹೋದರೆ ಇಟ್ ಈಸ್ ಎಂಡ್ಲೆಸ್. ಅದೇ ರೀತಿ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ವಿ ಸಿ ವಾಸ್ಟ್ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅನೇಕ ವಿಧದ ಒಂದು ಜೀವಿಗಳನ್ನು ನಾವು ನಮ್ಮ ಪರಿಸರದಲ್ಲಿ ಸುತ್ತಮುತ್ತಲಲ್ಲಿ ಕಾಣ್ತೀವಿ. ಈ ಒಂದು ವಿವಿಧ ಪ್ರಕಾರದ ಏನು ವೇರಿಯೇಷನ್ಸ್ ಇದೆ, ವ್ಯತ್ಯಾಸ ಇದೆ, ವೈವಿಧ್ಯತೆ ಇದೆ, ಅದಕ್ಕೆ ನಾವು ಏನಂತ ಹೇಳ್ತೀವಿ, that is called diversity. Diversity ಅಂತಂದ್ರೆ that large variation among the different living organisms, that is known as the diversity in the living world. ಈ ಜೀವ ಜಗತ್ತಿನಲ್ಲಿ ಅಷ್ಟೊಂದು ಏನಾಗಿದೆ, ವೈವಿಧ್ಯತೆ ಇದೆ, ವಿವಿಧತೆ ಇದೆ, ವೇರಿಯೇಷನ್ಸ್ ಇದೆ. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ದ ಆಲ್ ಅಬೌಟ್ ದ ಫಸ್ಟ್ ಯೂನಿಟ್, ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಸೊ ಈ ಒಂದು ಜೀವ ವೈವಿಧ್ಯತೆಯ ಕುರಿತಾಗಿ ಏನಿದೆ, ಮೊದಲ ಒಂದು ಯೂನಿಟ್ ಆಗಿದೆ ಎನ್ನುವಂಥದ್ದು. ಓಕೆ, ಸೊ ಇನ್ ದ್ಯಾಟ್ ಫಸ್ಟ್ ಚಾಪ್ಟರ್, ದಟ್ ಈಸ್ ದ ಲಿವಿಂಗ್ ವರ್ಲ್ಡ್. ಓಕೆ, ದೆನ್ prior to that, let us try to define the biology, okay, because
we are discussing, we are studying biology as one of the subject at the PU. Okay, and biology, let us, you are learning this from the so many lower classes, isn't it? So you are quite familiar with it. Still, let us define the biology. Bio means life, and logy means study. So the study of life or living organisms is known as a biology. Okay, so the word itself tells, the word itself explains that biology is nothing but the study of living organisms and their processes. ಓಕೆ, ಸೊ ಆ ಜೀವಿಗಳ ಕುರಿತಾದ ಒಂದು ಅಧ್ಯಯನಕ್ಕೆ ಮತ್ತು ನಾವೇನು ಹೇಳ್ತೀವಿ, ಬಯಾಲಜಿ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಚಾಪ್ಟರ್ ಈಸ್ ದ ಲಿವಿಂಗ್ ವರ್ಲ್ಡ್, ಈ ಒಂದು ಜೀವಿಗಳ ಜಗತ್ತು ಅಂತ. ದೆನ್ ದ ಕ್ವಶನ್ ಕಮ್ಸ್, ಓಕೆ, ವಾಟ್ ಈಸ್ ಲಿವಿಂಗ್? ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ದ ಲಿವಿಂಗ್ ವರ್ಲ್ಡ್. ಓಕೆ, ಈ ಜೀವಿಗಳ ಒಂದು ಜಗತ್ತು ಕುರಿತಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ, isn't it? ಸೊ ದೆನ್ ಕ್ವಶನ್ ಕಮ್ಸ್, ವಾಟ್ ಈಸ್ ದಿಸ್ ಲಿವಿಂಗ್? ಯಾವುದಕ್ಕೆ ನಾವು ಲಿವಿಂಗ್ ಅಂತ ಹೇಳ್ತೀವಿ? ಓಕೆ, ಯು ಸಿ, ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಸ್ಟೇಟ್ ಆಫ್ living. Okay, that is known as the living world. Okay, ಜೀವ ಇರುವಂಥ ಒಂದು ಸ್ಥಿತಿಗೆ ನಾವು ಏನಂತ ಹೇಳ್ತೀವಿ, ಲೈಫ್ ಇದೆ, ಜೀವ ಇದೆ, ಓಕೆ ಅಂತ ಅನ್ನುವಂಥ ಮಾತನ್ನು ಹೇಳ್ತೀವಿ. ಸೊ ಅ ಸ್ಟೇಟ್ ಆಫ್ ಅಲೈವ್. ಓಕೆ, ಅ ಸ್ಟೇಟ್ ಆಫ್ ಅಲೈವ್, ಎ ಸ್ಟೇಟ್ ಆಫ್ ಅಲೈವ್. ಅಲೈವ್ ಅಂದರೆ ಜೀವ ಇರುವಂಥದ್ದು, ಜೀವ ಇರುವಂಥ ಸ್ಥಿತಿಯಲ್ಲಿರತಕ್ಕಂಥ ಒಂದು ಜೀವಿಗಳಿಗೆ ನಾವೇನಂತ ಹೇಳ್ತೀವಿ, ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ಹೌ ಡು ಯು ಡಿಫೈನ್ ಲಿವಿಂಗ್? ದಟ್ ಈಸ್ ಅ ಸ್ಟೇಟ್ ಆಫ್ ಅಲೈವ್. ಅಲೈವ್ ಅಂದರೆ ಗೊತ್ತದೆ, ಜೀವ ಇರುವಂಥದ್ದು. ಸ್ಟೇಟ್ ಅಂದರೆ ಸ್ಥಿತಿ, ಜೀವ ಇರುವಂಥ ಸ್ಥಿತಿಯಲ್ಲಿರುವಂಥ ಯಾವುದೇ ಒಂದು ಜೀವಿಗಳಿಗೆ ನಾವು ಏನಂತ ಹೇಳ್ತೀವಿ, ಲಿವಿಂಗ್ ಅಂತ ಹೇಳ್ತೇವೆ. ಓಕೆ, ಇಟ್ ವಿಲ್ ಆಲ್ಸೋ ಬಿ ಆಸ್ಕ್ಡ್ ಫಾರ್ ಯುವರ್ ಎಕ್ಸಾಮ್ಸ್. ವಾಟ್ ಡು ಯು ಮೀನ್ ಬೈ ಲಿವಿಂಗ್? ಹೌ ಯು ಡಿಫೈನ್ ಲಿವಿಂಗ್? ಓಕೆ, ಟು ಹೂಮ್ ಡು ಯು ಕನ್ಸಿಡರ್ ದ ಲಿವಿಂಗ್ ಒನ್? ಯಾವುದಕ್ಕೆ ನೀವು ಜೀವಿ ಅಂತ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಕೇಳಿದಾಗ ಯು ಶುಡ್ ಆನ್ಸರ್ ದಟ್ ಅ ಸ್ಟೇಟ್ ಆಫ್ ಅಲೈವ್. ಓಕೆ, ದ ಆರ್ಗಾನಿಸಮ್ಸ್ ವಿಚ್ ಆರ್ ಇನ್ ದ ಸ್ಟೇಟ್ ಆಫ್ ಅಲೈವ್, ದಟ್ ಈಸ್ ನೋನ್ ಆಸ್ ಲಿವಿಂಗ್ ಒನ್. ಓಕೆ, ಸೊ ಆ್ಯಂಡ್ ದೆನ್ that is definition. Then how do you say something is a living one? ಯಾವುದೇ ಒಂದು ಜೀವಿಗಳನ್ನು ನೀವು ಅದು ಲಿವಿಂಗ್ ಆಗಿದೆ ಅಂತ ಹೇಗೆ ಹೇಳ್ತೀರಿ? ಓಕೆ, ಯು ಸಿ, ವಿ ಕ್ಯಾನ್ ಸೇ ದ ಪ್ಲ್ಯಾಂಟ್ ವೆದರ್ ಲಿವಿಂಗ್ ಆರ್ ದ ನಾನ್ ಲಿವಿಂಗ್, ಆಟೋಮೆಟಿಕ್ಲಿ ಇಟ್ ಈಸ್ ಎ ಲಿವಿಂಗ್ ಒನ್. ಬರ್ಡ್ಸ್, ದೇ ಆರ್ ಲಿವಿಂಗ್, isn't it? Plants, animals, they are living. Then how do you consider or say an organism to be living one? ಯಾವುದಕ್ಕೆ ನೀವು ಲಿವಿಂಗ್ ಅಂತ ಹೇಳ್ತೀರಿ? ಬೇಸ್ಡ್ ಆನ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ವಿ ಕ್ಯಾನ್ ಲಿಸ್ಟ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ಬೇಸ್ಡ್ ಆನ್ ದ್ಯಾಟ್ ವಿ ಕ್ಯಾನ್ ಸೇ ದ್ಯಾಟ್ ದ ಲಿವಿಂಗ್ ಒನ್. ವಾಟ್ ಆರ್ ದೋಸ್ ಕ್ಯಾರೆಕ್ಟರ್ಸ್? ಓಕೆ, to be considered a living one. Okay, first let us list them. Growth, reproduction, and what is that term? Response. Okay, and what is that? Metabolism, cellular organization,
these are the few characters based on which we can say the living or a non-living one. Okay. So we will discuss in detail about these characters, okay, in the next class. So these are the few, but these are the few characters based on which we can say that these are the living one. ಯಾವುದು ಅಂತಂದರೆ ಗ್ರೋತ್ ಬೆಳವಣಿಗೆ, reproduction, okay, producing offspring or progeny of their own, okay, and next one is response to external stimuli or response to the environment. ಬಾಹ್ಯ ಒಂದು ಎನ್ವೈರ್ಮೆಂಟ್ ಪರಿಸರಕ್ಕೆ ಏನಾಗ್ತದೆ ರಿಸ್ಪಾಂಡ್ ಮಾಡೋದು, ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದು. ಸೊ ದಟ್ ಈಸ್ ಒನ್. ಆ್ಯಂಡ್ ಮೆಟಬಾಲಿಸಮ್ ದಟ್ ಈಸ್ ಸಮ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ. ಓಕೆ, ಅದಕ್ಕೆ ನಾವು ಏನಂತ ಹೇಳ್ತೇವೆ, ಮೆಟಬಾಲಿಸಮ್ ಈಸ್ ಅನದರ್ ಕ್ಯಾರೆಕ್ಟರ್ ವಿಚ್ ಈಸ್ ಕನ್ಸಿಡರ್ಡ್ ಟು ಬಿ ಲಿವಿಂಗ್ ಒನ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಈಸ್ ದಟ್ cellular organization. All the living organisms are made up of cells. ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. And these cells are arranged in a specific pattern. So that is cellular organization. That is another characteristic feature of a living organisms. So based on these characters we can say living or non-living. Okay, so we conclude here and continue tomorrow, and thank you.